ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ನಾನು 1985ರಿಂದ ಬಂಗಾರಪೇಟೆಯಲ್ಲಿ ಕರಾಟೆ ಶಾಲಾ ಪ್ರಾರಂಭ ಮಾಡಿ ಸುಮಾರು 10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಟ್ಟಿದ್ದೀನಿ. ಜೊತೆಗೆ ಉಚಿತವಾಗಿ ಕೂಡ ಪುರಸಭೆ ಆವರಣದಲ್ಲಿ ವರ್ಷಕ್ಕೊಂದು ಒಮ್ಮೆ ಫ್ರೀ ಕ್ಯಾಂಪ್ ಅಂತ ಮಾಡಿ ಮಕ್ಕಳಿಗೆ 1 ತಿಂಗಳು ಅಥವಾ 2 ತಿಂಗಳು ತರಬೇತಿಗಳನ್ನು ನಾನು ಕೊಟ್ಟಿದ್ದೀನಿ. ಸತತವಾಗಿ ಈ ಒಂದು ಉಚಿತ ತರಬೇತಿಯನ್ನು 20 ವರ್ಷಗಳಿಂದ ನಾನು ಕೂಡ ಮಾಡ್ಕೊಂಡು ಬರ್ತಾಯಿದ್ದೀನಿ. ಈಗ ಸರ್ಕಾರಿ ಕರ್ನಾಟಕ ಮಾದರಿ ಶಾಲೆಯಲ್ಲೂ ಕೂಡ ಉಚಿತವಾಗಿ 1 ವರ್ಷ ತರಬೇತಿಯನ್ನು ನೀಡಿದ್ದೀನಿ. ದೇಶಹಳ್ಳಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಉಚಿತವಾಗಿ ತರಬೇತಿಯನ್ನು ನೀಡಿದ್ದೀನಿ. ಈಗ ಬಂಗಾರಪೇಟೆಯಲ್ಲಿ ಪುರಸಭಾ ಆವರಣದಲ್ಲಿ ಸುಮಾರು 40 ವರ್ಷಗಳಿಂದ ಕೂಡ ಸತತವಾಗಿ ತರಬೇತಿಯನ್ನು ನೀಡ್ತಾ ಮಕ್ಕಳಿಗೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಈಗಾಗಲೇ 300ಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ಗಳಿಸಿದ್ದಾರೆ ಬಂಗಾರಪೇಟೆ ವಿದ್ಯಾರ್ಥಿಗಳು. ಹಾಗೂ ಟೈಕೊಂಡೋ ಕಲೆ ಕೂಡ ಬಂಗಾರಪೇಟೆಯಲ್ಲಿ ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಕರಾಟೆ ಮತ್ತು ಟೈಕೊಂಡೋ ತರಬೇತಿಯನ್ನು ನೀಡ್ತಾ ಇದ್ದೀವಿ. ಮಕ್ಕಳಿಗೆ ಟೈಕೊಂಡೋ ತರಬೇತಿ ನೀಡಿ 300ಕ್ಕೂ ಹೆಚ್ಚು ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಕರಾಟೆನಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ, 150ಕ್ಕೂ ಹೆಚ್ಚು ಪ್ರಥಮ ಮತ್ತು ದ್ವಿತೀಯ ಸ್ಥಾನಗಳನ್ನು ಗಳಿಸಿದ್ದಾರೆ. ಇದು ಹೆಮ್ಮೆಯ ವಿಚಾರ ನನಗೆ. ಇನ್ನೂ ಹೆಚ್ಚಿನ ಸರ್, ಇಷ್ಟು ದಿವಸ ಟೂರ್ನಮೆಂಟ್ ಎಲ್ಲಿ ನಡೀತು? ತಮಿಳುನಾಡಲ್ಲಿ ಸುಮಾರು ಟೂರ್ನಮೆಂಟ್ಗಳಿಗೆ ಹೋಗಿದ್ದೀವಿ. ಹಳೆ ವಿದ್ಯಾರ್ಥಿ ಈಗಾಗಲೇ 38 ಜನ ಬ್ಲಾಕ್ ಬೆಲ್ಟ್ ಪಡೆದಿದ್ದಾರೆ ನನ್ನ ತರಬೇತಿಯಲ್ಲಿ. ಈ ನಮ್ಮ ಶಾಲೆಯಲ್ಲಿ 38 ಜನ ತರಬೇತಿ ಪಡೆದು ಬ್ಲಾಕ್ ಬೆಲ್ಟ್ ಪಡೆದಿದ್ದಾರೆ. ಈಗ ಅವರವರು ಚಟುವಟಿಕೆಗಳೆಲ್ಲ ಅವರು ಅಳವಡಿಸ್ಕೊಂಡಿದ್ದಾರೆ. ಈಗ ಬಂಗಾರಪೇಟೆಯಲ್ಲಿ ಬೆಂಗಳೂರಲ್ಲಿ ನಡೆದ ಸುಮಾರ ಟೂರ್ನಮೆಂಟ್ಗಳಲ್ಲಿ ಮಕ್ಕಳು 300 ಚಿನ್ನದ ಪದಕಗಳನ್ನು ಗೆದ್ದಿದ್ದಾರೆ. ಇನ್ನು ಮುಂದೆ ರಾಷ್ಟ್ರ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಾನು ಆಡಿಸಿದ್ದೀನಿ. ಒಂದು ಧೃತಿನ್ ಅನ್ನೋ ಹುಡುಗ ಡೆಲ್ಲಿನಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದ ಟೈಕೊಂಡೋ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನ, ಫೈಟ್ನಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದು ಬಂಗಾರಪೇಟೆ ಕೀರ್ತಿ ತಂದಿದ್ದಾನೆ. 2014ರಲ್ಲಿ ಪ್ರಸನ್ನಗೌಡ ಅನ್ನೋ ವಿದ್ಯಾರ್ಥಿ ಬ್ಯಾಂಕಾಕ್ನಲ್ಲಿ ನಡೆದ ಟೈಕೊಂಡೋ ಸ್ಪರ್ಧೆಯಲ್ಲಿ ಬೆಳ್ಳಿ ಪದಕವನ್ನು ಗೆದ್ದು ಬಂಗಾರಪೇಟೆ ಕೀರ್ತಿ ತಂದಿದ್ದಾರೆ.